ज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात्तस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧ 30ನೇ ಅಧ್ಯಾಯ. ಅದರಲ್ಲಿ ಇವತ್ತು 3ನೇ ಶ್ಲೋಕ. 30ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ. ವಿರಾಗೋ ಯೇನ ಪುರುಷೋ ಭಗವನ್ ಸರ್ವತೋ ಭವೇತ್ ಆಚಕ್ಷ್ವ ಜೀವಲೋಕಸ್ಯ ವಿವಿಧಾ ಕರ್ಮ ಸಂಸ್ಕೃತೀಃ. ದೇವಹೂತಿ ದೇವಿ ಕಪಿಲನಾಮಕನಾದ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾಳೆ. ಈ ಹಿಂದೆ ಪ್ರಕೃತಿ ಮೊದಲಾದವುಗಳ ಲಕ್ಷಣವನ್ನ ಸಾಂಖ್ಯಶಾಸ್ತ್ರಕ್ಕೆ ಅನುಸಾರಿಯಾಗಿಯೇ ನೀನು ನನಗೆ ಉಪದೇಶವನ್ನ ಮಾಡಿದಿ. ಇನ್ನು ಮುಂದೆ ನನಗೆ ಭಕ್ತಿ ಯೋಗದ ಮಾರ್ಗವನ್ನು ಕೂಡ ವಿಸ್ತಾರವಾಗಿ ಹೇಳು ಅಂತ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ಲು. ಈಗ ಹಾಗೆ ಮುಂದುವರಿಸ್ತಾ ತನ್ನ ಮಾತನ್ನ ದೇವಹೂತಿ ದೇವಿ ಹೇಳ್ತಾ ಇದ್ದಾಳೆ. ಭಗವನ್ ಅಂತ ಸಂಬೋಧನೆ ಮಾಡ್ತಾಳೆ ತನ್ನ ಮಗನನ್ನ. ಭಗವಂತನ್ನೇ ಜೀವರುಗಳು ಕರ್ಮಕ್ಕೆ ಅನುಗುಣವಾಗಿ ನಾನಾ ವಿಧವಾದ ಸಂಸಾರದ ದುಃಖವನ್ನೆಲ್ಲ ಪಡಿತಾರಲ್ಲ, ಅದನ್ನೂ ನನಗೆ ಹೇಳು ಅಂತಾಳೆ. ಯಾವ ರೀತಿಯಲ್ಲಿ ಸಂಸಾರದ ದುಃಖವನ್ನ ಪಡಿತಾರವರೆಲ್ಲ ಅವರವರ ಕರ್ಮಗಳಿಗೆ ಅನುಸಾರವಾಗಿ. ವಿವಿಧಾಹ ಕರ್ಮ ಸಂಸ್ಕೃತೀಹಿ ಜೀವಲೋಕಸ್ಯ. ಜೀವರು ನಾನಾ ವಿಧವಾದ ಕರ್ಮಗಳಿಗೆ ಅನುಗುಣವಾಗಿ ನಾನಾ ವಿಧವಾದ ಸಂಸಾರದ ದುಃಖವನ್ನ ಪಡಿತಾ ಇದ್ದಾರಲ್ಲ, ಅದರ ಬಗ್ಗೆಯೂ ನನಗೆ ಹೇಳು. ಯಾಕೆ ಅಂದ್ರೆ ಅದನ್ನ ತಿಳ್ಕೊಂಡ್ರೆ ಮೋಕ್ಷವನ್ನ ಬಯಸ್ತಕ್ಕಂಥವ್ರು ಈ ಶರೀರ ಮೊದಲಾದ ಲೌಕಿಕ ಪದಾರ್ಥಗಳಲ್ಲಿ
ಆಸಕ್ತಿಯನ್ನ ಕಳ್ಕೊಳ್ತಾರೆ. ಯಾಕೆ ಅಂದ್ರೆ ಇದರಲ್ಲಿ ಎಷ್ಟೆಷ್ಟು ಆಸಕ್ತಿಯನ್ನು ಪಡ್ಕೊಳ್ತಾರೋ ಅಷ್ಟಷ್ಟು ಮತ್ತೆ ಸಂಸಾರದ ದುಃಖದಲ್ಲಿ ಮುಳುಗುತ್ತಾರೆ. ಅದನ್ನ ತಿಳ್ಕೊಂಡ್ರೆ ಅವುಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ, ತನ್ನ ಮೂಲಕವಾಗಿ ವೈರಾಗ್ಯ ಬರ್ತದೆ. ಅದಕ್ಕೋಸ್ಕರ ನನಗೆ ಅದನ್ನೂ ಹೇಳು ಅಂತ ಕೇಳ್ತಾ ಇದ್ದಾಳೆ. ವಿರಾಗ ಏನ? ಕೇವಲ ಭಕ್ತಿಯ ಮಾರ್ಗದಿಂದ ಸಾಕಾಗೋದಿಲ್ಲ, ವೈರಾಗ್ಯವೂ ಬೇಕು. ಭಕ್ತಿ ಮಾರ್ಗವನ್ನ ಉಪದೇಶ ಮಾಡು ಅಂತ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ಲು. ಕೇವಲ ಭಕ್ತಿ ಸಾಕಾಗೋದಿಲ್ಲ, ವೈರಾಗ್ಯ ಸಹಿತವಾದ ಭಕ್ತಿಯೇ ಮೋಕ್ಷ ಸಾಧನವಾಗ್ತದೆ. ವೈರಾಗ್ಯವೇ ಇಲ್ಲ ಅಂತಾದ್ರೆ ಭಕ್ತಿ ಅಂತನ್ನೋದು ಅದು ಚಂಚಲವಾಗಿ ಬಿಡ್ತದೆ. ಭಕ್ತಿ ನಿರಂತರವಾಗಿ ಭಗವಂತನಲ್ಲಿ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಭಕ್ತಿ ಚಂಚಲವಾಗಿ ಅದು ಏಕರೂಪವಾಗಿ ಭಗವಂತನಲ್ಲಿ ಇರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ವೈರಾಗ್ಯದಿಂದ ಸಹಿತವಾದ ಭಕ್ತಿಯೇ ಬೇಕು. ಅದಕ್ಕೋಸ್ಕರ ಆ ವೈರಾಗ್ಯಕ್ಕೆ ಕಾರಣವಾದ ಈ ಜೀವಲೋಕರ ಸಂಸಾರದ ಒಂದು ಕಾರಣ, ಅವರು ನಾನಾ ರೀತಿಯಾಗಿ ಸಂಸಾರದ ದುಃಖವನ್ನ ಹೇಗೆ ಪಡೀತಾರೆ ಅವರವರ ಜೀವ ಕರ್ಮಾನುಸಾರವಾಗಿ, ಅದೆಲ್ಲವನ್ನು ನನಗೆ ಹೇಳು. ಗರ್ಭವಾಸ ಮೊದಲಾದವುಗಳ ಲಕ್ಷಣ, ಅವರು ಅಲ್ಲಿ ಅನುಭವಿಸ್ತಕ್ಕಂತಹ ದುಃಖ, ಇದೆಲ್ಲವನ್ನು ಕೂಡ ನನಗೆ ವಿಸ್ತಾರವಾಗಿ ಹೇಳು ಅಂತ ಕೇಳ್ತಾ ಇದ್ದಾಳೆ ದೇವಹೂತಿ ದೇವಿ. ವಿರಾಗೋ ಯೇನ ಪುರುಷೋ ಭಗವನ್ ಸರ್ವತೋ ಭವೇತ್ ಆಚಕ್ಷ್ವ ಜೀವಲೋಕಸ್ಯ ವಿವಿಧಾ ಕರ್ಮ ಸಂಸ್ಕೃತೀಃ ಕಾಲಸ್ಯೇಶ್ವರ ರೂಪಸ್ಯ ಪರೇಷಾಂ ಚ ಪರಸ್ಯತೆ ಸ್ವರೂಪಂ ಬತ ಕುರ್ವಂತಿ ಯದ್ಧೇತೋ ಕುಶಲಂ ಜನಾಃ. ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ದೇವಹೂತಿ ದೇವಿ. ಕಾಲಸ್ವರೂಪ ಜ್ಞಾನ ಏನಿದೆ ಅದು ಕೂಡ ಪುರುಷಾರ್ಥಕ್ಕೆ ಉಪಯೋಗಿ ಆಗಿರ್ತಕ್ಕಂಥದ್ದು. ನಮಗೆ ಮೋಕ್ಷ ಬರಬೇಕು ಅಂತಾಗಿದ್ರೆ, ಭಕ್ತಿ ದೃಢ ಆಗಬೇಕು ಅಂತಾಗಿದ್ರೆ ವೈರಾಗ್ಯ ಅಂತ ಅನ್ನೋದು ಅಪೇಕ್ಷಿತ. ವೈರಾಗ್ಯದಿಂದ ಸಹಿತವಾದ ಭಕ್ತಿ ಅಂತನ್ನೋದು ಪುರುಷಾರ್ಥಕ್ಕೆ ಸಾಧನವಾಗ್ತದೆ. ಅದೇ ರೀತಿ ಕಾಲಸ್ವರೂಪ ಜ್ಞಾನವೂ ಕೂಡ ಪುರುಷಾರ್ಥಕ್ಕೆ ಉಪಯೋಗಿ ಆಗ್ತದೆ. ಅದಕ್ಕೆ ತದ್ವಿಷಯವಾದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ದೇವಹೂತಿ ದೇವಿ. ಯಾರ ಭಯದಿಂದ ಜನರು ಪುಣ್ಯಕರ್ಮವನ್ನ ಮಾಡ್ತಾ ಇದ್ದಾರೋ ಅಂತಹ ಪರಮೇಶ್ವರ ರೂಪನಾಗಿರ್ತಕ್ಕಂಥವನು ಕಾಲಸ್ವರೂಪಿಯಾದ ಭಗವಂತ. ಆದ್ರಿಂದ ನಿನ್ನ ಆ ಕಾಲಸ್ವರೂಪವನ್ನು ಕೂಡ ವರ್ಣನೆ ಮಾಡು. ಕಾಲಸ್ಯ ಈಶ್ವರ ರೂಪಸ್ಯ ಅಂತ. ಕಾಲ ಅಂತನ್ನೋದು ಅದು ಭಗವತ್ ಸ್ವರೂಪ. ಕಾಲನಾಮಕನಾಗಿರ್ತಕ್ಕಂಥವನು ಭಗವಂತ. ಆ ಕಾಲದ ಒಂದು ಭಯದಿಂದಲೇನೆ ಎಲ್ಲರೂ ಕೂಡ ಪುಣ್ಯಕರ್ಮವನ್ನ ಮಾಡ್ತಾರೆ. ಕಾಲ ಸರಿಯಾಗಿರೋದಿಲ್ಲ, ನಮಗೆ ಉತ್ತಮವಾದ ಕಾಲ ಬೇಕು ಅಂತಾನೆ ಕರ್ಮವನ್ನ ಮಾಡ್ತಾರೆ. ಅಥವಾ ನಿನ್ನ ಭಯದಿಂದಲೇ ಕರ್ಮವನ್ನ ಮಾಡ್ತಾರೆ. ಯಾವ ಕಾಲನಾಮಕನಾದ ನಿನ್ನ ಭಯದಿಂದ ಕರ್ಮವನ್ನ ಜನರು ಮಾಡ್ತಾ ಇದ್ದಾರೋ ಅಂತಹ ನೀನು ಪರಾತ್ಪರ. ಪರೇಶಾಂಚ ಪರಸ್ಯ ಅಂತ. ಪರರು ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಬ್ರಹ್ಮಾದಿ ದೇವತೆಗಳಾದ್ರೆ ಅವರಿಗಿಂತಲೂ ಪರ ನೀನು. ಪರಾತ್ಪರ ಸರ್ವೋತ್ತಮ ಪರಮೇಶ್ವರ ಅಂತಹ ಈಶ್ವರ ರೂಪಸ್ಯ
ಸ್ವರೂಪಂ, ಆ ಕಾಲದ ಸ್ವರೂಪವನ್ನು ಕೂಡ ನನಗೆ ವರ್ಣನೆ ಮಾಡಿ ಹೇಳು ಅಂತ ದೇವಹೂತಿ ದೇವಿ ಕಪಿಲ ನಾಮಕನಾದ ಭಗವಂತನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ. ಕಾಲಸ್ಯೇಶ್ವರ ರೂಪಸ್ಯ ಪರೇಶಾಂಚ ಪರಸ್ಯತೆ ಸ್ವರೂಪಂ ಬತ ಕುರ್ವಂತಿ ಯದ್ಧೇತೋ ಕುಶಲಂ ಜನಾಃ. ಬತ ಅಂತ ಒಂದು ಶಬ್ದ ಇದೆ ಇಲ್ಲಿ, ಸ್ವರೂಪಂ ಬತ ಕುರ್ವಂತಿ ಅಂತ. ಬತ ಅಂದ್ರೆ ಅದ್ಭುತ ಇದು ಅಂತ. ನಿನಗೆ ಹೆದರಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು. ನಾನು ಸ್ತ್ರೀಯಾಗಿದ್ದೇನೆ, ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋ ಅಂತ ಶಕ್ತಿ ನನಗಿಲ್ಲ. ಆದರೂ ನಿನ್ನ ಪ್ರಸಾದದಿಂದ ಯಾವತ್ ಶಕ್ತಿ ನಾನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋದು ಬತ ಅಂತನ್ನೋ ಶಬ್ದದ ಅಭಿಪ್ರಾಯ ಅಂತ ಯಾದವಾರ್ಯ ತೀರ್ಥರು ಬರಿತಾ ಇದ್ದಾರೆ. ಹಾಗೆ ವಿಜಯಧ್ವಜ ತೀರ್ಥರು ಕೂಡ ಅದನ್ನ ಬರಿತಾ ಇದ್ದಾರೆ. ಬತ ಅದ್ಭುತಂ ಅಂತ ಬರೆದು ಸ್ತ್ರೀತ್ವಾದಿದಂ ಬೋದ್ಧುಂ ಆಶಕ್ಯಂ ತಥಾಪಿ ತ್ವತ್ಪ್ರಸಾದಾತ್ ಶಕ್ತಾಸ್ಯಾಂ ಇತಿ ಆಮಂತ್ರಯಾಮಿ ಅಂತ ವಿಜಯಧ್ವಜ ತೀರ್ಥರು ಆ ಬತ ಅಂತನ್ನೋ ಶಬ್ದಕ್ಕೆ ವಿಶೇಷವಾದ ಅರ್ಥವನ್ನು ಬರೆದಿದ್ದಾರೆ. ನಾನಿನ್ನನ್ನ ಆಮಂತ್ರಣ ಮಾಡ್ತೇನೆ, ಹೇಳು ಅಂತ ಆಮಂತ್ರಣ ಮಾಡ್ತೇನೆ. ಇದರ ಬಗ್ಗೆ ಕಾಲಸ್ವರೂಪವನ್ನ ಹೇಳು ಅಂತ. ಈ ಕಾಲಸ್ವರೂಪವನ್ನ ತಿಳ್ಕೊಳ್ಳೋದು ನನಗೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ನನಗೆ ಗೊತ್ತು ಅಂತ ಅದು ಬತ ಅಂತ ಅನ್ನೋದರ ಅಭಿಪ್ರಾಯ. ನಾನು ಸ್ತ್ರೀ ಆದ್ದರಿಂದ ಅದನ್ನ ಕೇಳಿ ತಿಳ್ಕೊಳ್ತಕ್ಕಂತಹ ಸಾಮರ್ಥ್ಯ ನನಗಿಲ್ಲ. ಆದರೂ ನಿನ್ನ ಅನುಗ್ರಹದಿಂದ ನಾನು ಯಥಾಶಕ್ತಿ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನನಗೆ ಹೇಳು ಅಂತ ಆಮಂತ್ರಣ ಮಾಡ್ತಾ ಇದ್ದೇನೆ ಅಂತ. ಇದು ಬತ ಅನ್ನೋ ಶಬ್ದಕ್ಕೆ ಬತತು ಆಮಂತ್ರಣೆ ಅದ್ಭುತೆ, ಆಮಂತ್ರಣೆ ಅದ್ಭುತೆ ಅಂತ ಒಂದು ಕೋಶ ಇದೆ, ಅದನ್ನ ತೋರಿಸಿ ಹೇಳ್ತಾ ಇದ್ದಾನೆ. ಮುಂದೆ 5ನೇ ಶ್ಲೋಕ. ಲೋಕಸ್ಯ ಮಿಥ್ಯಾಭಿಮತೇರಚಕ್ಷುಷಃ ಚಿರಂ ಪ್ರಸುಪ್ತಸ್ಯ ತಮಸ್ಯ ನಾಶ್ರಯೇ ಶ್ರಾಂತಸ್ಯ ಕರ್ಮಣ್ಯನುವಿದ್ಧಯಾ ಧಿಯಾ ತ್ವಮಾವಿರಾಸಿ ಕಿಲ ಯೋಗ ಭಾಸ್ಕರಃ. ದೇವಹೂತಿ ದೇವಿ ಪುನಃ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದಾಳೆ ಕಪಿಲ ನಾಮಕ ಭಗವಂತನಲ್ಲಿ. ಸಜ್ಜನರು ಜ್ಞಾನ ದೃಷ್ಟಿ ಇಲ್ಲದೆ, ತಮ್ಮಲ್ಲಿ ಇಲ್ಲದೆ ಇರತಕ್ಕಂತಹ ಸ್ವಾತಂತ್ರ್ಯದ ಅಭಿಮಾನವನ್ನ ಇಟ್ಟುಕೊಂಡು ಪುಣ್ಯ ಮತ್ತು ಪಾಪ ಕರ್ಮಗಳಲ್ಲಿ ಬುದ್ಧಿಪೂರ್ವಕವಾಗಿ ಆಸಕ್ತರಾಗಿ ಈ ಅಪಾರವಾದ ಸಂಸಾರದಲ್ಲಿ ಅನಾದಿ ಕಾಲದಿಂದ ಮಲ್ಕೊಂಡು ಬಿಟ್ಟಿದ್ದಾರೆ. ಏಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಈ ಸಂಸಾರ ಅಪಾರವಾದದ್ದು. ಈ ಅಪಾರವಾದ ಸಂಸಾರದಲ್ಲಿ ಮುಳುಗಿ ಬಿಟ್ಟಿದ್ದಾರೆ ಅವರು. ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ಸುಪ್ತರಾಗಿ ಮಲ್ಕೊಂಡು ಬಿಟ್ಟಿದ್ದಾರೆ ಅಜ್ಞಾನದಿಂದ. ಜ್ಞಾನ ದೃಷ್ಟಿಯೇ ಇಲ್ಲ ಅವರಲ್ಲಿ. ಇಲ್ಲದೆ ಇರತಕ್ಕಂತಹ ಸುಳ್ಳಾದ ಸ್ವಾತಂತ್ರ್ಯ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾರೆ. ನಾನು ಮಾಡಿದೆ, ನನ್ನಿಂದ ಆಯ್ತು, ನಾನು ಅಂತನ್ನೋ ಆ ಒಂದು ಸ್ವಾತಂತ್ರ್ಯಾಭಿಮಾನವನ್ನ ಇಟ್ಟುಕೊಂಡು ಅದರಿಂದ ಈ ಪುಣ್ಯ ಪಾಪ ಕರ್ಮಗಳಲ್ಲಿ ಬುದ್ಧಿಪೂರ್ವಕವಾಗಿ ಆಸಕ್ತರಾಗ್ತಾ ಇದ್ದಾರೆ. ತಿಳಿದು ತಿಳಿದು ಕೂಡ ಆ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಆ ರೀತಿ ಕರ್ಮಗಳನ್ನ ಮಾಡಿ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಮುಳುಗುತ್ತಾ ಇದ್ದಾರೆ. ಇಂತಹ ಸಜ್ಜನರೇನಿದ್ದಾರೆ ಆ ಸಜ್ಜನರಿಗೆ ಹಿತ ಆಗಬೇಕು. ಪಾಪ ಅವರೆಲ್ಲ ಅಜ್ಞಾನದಿಂದ ಈ ರೀತಿ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಅವರು ಯೋಗ್ಯರಲ್ಲ.
ಅವರೆಲ್ಲ ಮೋಕ್ಷ ಯೋಗ್ಯ ಜೀವಿಗಳು. ಜ್ಞಾನ ದೃಷ್ಟಿ ಇಲ್ಲದೆ ಅವರು ಈ ರೀತಿ ಸ್ವಾತಂತ್ರ್ಯ ಅಭಿಮಾನವನ್ನೆಲ್ಲ ಪಟ್ಟು ಪುಣ್ಯ ಪಾಪ ಕರ್ಮಗಳಲ್ಲಿ ಆಸಕ್ತರಾಗಿ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅಂತಹ ಜನರ ಹಿತಕ್ಕೋಸ್ಕರ ಜ್ಞಾನ ಯೋಗದ ಬೆಳಕನ್ನ ನೀಡ್ಲಿಕ್ಕೆ ನೀನು ಸೂರ್ಯನಂತೆ ಈಗ ಆವಿರ್ಭಾವವನ್ನ ಪಡ್ಕೊಂಡು ಬಂದಿದ್ದಿ ನನ್ನ ಮಗನಾಗಿ. ನನ್ನ ಮಗ ಅನ್ನೋ ನೆಪದಿಂದ ಜ್ಞಾನ ದೃಷ್ಟಿಯನ್ನ ಬೀರ್ಲಿಕ್ಕೋಸ್ಕರನೇ ಬಂದವನು ನೀನು. ಎಲ್ಲರಿಗೂ ಕೂಡ ಇಂತಹ ಸಜ್ಜನರಿಗೆ ಜ್ಞಾನವನ್ನ ಕೊಡ್ಲಿಕ್ಕೋಸ್ಕರ ಬಂದಂತಹ ಸೂರ್ಯ ನೀನು. ಜ್ಞಾನದ ಬೆಳಕನ್ನ ಕೊಡ್ಲಿಕ್ಕೆ ಬಂದಂತಹ ಸೂರ್ಯ, ಯೋಗ ಭಾಸ್ಕರ ಅಂತ. ಯೋಗ ಭಾಸ್ಕರ ಅಂತಂದ್ರೆ ಜ್ಞಾನ ಯೋಗದ ಬೆಳಕನ್ನ ಕೊಡ್ಲಿಕ್ಕೆ ಇರ್ತಕ್ಕಂತಹ ಸೂರ್ಯ ಅಂತ ಅರ್ಥ. ಯೋಗ ಅಂದ್ರೆ ಜ್ಞಾನ ಯೋಗ. ಅಂತಹ ಜ್ಞಾನ ಯೋಗ ಕೊಡುವ ಭಾಸ್ಕರ ಸೂರ್ಯ. ಸೂರ್ಯ ಹೇಗೆ ಕತ್ತಲೆಯನ್ನ ನಿವಾರಣೆ ಮಾಡಿ ಎಲ್ಲರಿಗೂ ಬೆಳಕನ್ನ ಕೊಡ್ತಾನೋ, ಹಾಗೆ ನೀನು ಎಲ್ಲರಿಗೂ ಕೂಡ ಅಜ್ಞಾನವನ್ನ ನಿವಾರಣೆ ಮಾಡಿ ಜ್ಞಾನದ ಬೆಳಕನ್ನ ಕೊಡ್ಲಿಕ್ಕೆ ಬಂದಂತಹ ಸೂರ್ಯನಂತೆ ಇರುವ ಪರಮಾತ್ಮ ನೀನು ಅಂತ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅಂತ ಇಟ್ಟುಕೊಂಡು ಹಿಂದಿನಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಆದ್ದರಿಂದ ನನಗೆ ನೀನು ಆ ಕಾಲ ಸ್ವರೂಪವನ್ನು ವರ್ಣನೆ ಮಾಡು, ಮತ್ತು ಈ ಜೀವರು ಸಂಸಾರದ ದುಃಖವನ್ನ ಅವರವರ ಕರ್ಮಾನುಸಾರವಾಗಿ ಹೇಗೆ ಪಡಿತಾರೆ ಅದನ್ನು ವರ್ಣನೆ ಮಾಡು. ಭಕ್ತಿ ಯೋಗದ ಮಾರ್ಗವನ್ನ ವಿಸ್ತಾರವಾಗಿ ವರ್ಣನೆ ಮಾಡು ಅಂತ ಹೀಗೆ 3 ಶ್ಲೋಕಗಳಲ್ಲಿ 3 ಪ್ರಶ್ನೆಯನ್ನ ಮಾಡಿದ್ದಾಳೆ. ಮೊದಲನೇ ಶ್ಲೋಕದಲ್ಲಿ ಭಕ್ತಿ ಯೋಗದ ಮಾರ್ಗವನ್ನ ವಿಸ್ತಾರವಾಗಿ ಹೇಳು ಅಂತ. 2ನೇ ಶ್ಲೋಕದಲ್ಲಿ ವೈರಾಗ್ಯ ನಾನಾ ವಿಧವಾದ ದುಃಖಗಳನ್ನ, ಸಂಸಾರದ ದುಃಖಗಳನ್ನ ವರ್ಣನೆ ಮಾಡು ಅಂತ 2ನೇ ಪ್ರಶ್ನೆ. 3ನೇ ಪ್ರಶ್ನೆ ನಿನ್ನ ಕಾಲಸ್ವರೂಪವನ್ನ ವರ್ಣನೆ ಮಾಡು ಅಂತ. ಹೀಗೆ 3 ಪ್ರಶ್ನೆಗಳನ್ನ ಇಲ್ಲಿ ಮಾಡಿ ಕೊನೆ ಶ್ಲೋಕದಲ್ಲಿ ನೀನು ಅದಕ್ಕೋಸ್ಕರನೇ ಅವತಾರ ಮಾಡಿರ್ತಕ್ಕಂತಹ ಪರಮಪುರುಷನಾದ ನಾರಾಯಣ ನೀನು ಅಂತ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ. ಇಲ್ಲಿ ವಿಜಯಧ್ವಜ ತೀರ್ಥರು ಈ ಶ್ಲೋಕಕ್ಕೆ ಪೀಠಿಕೆಯನ್ನು ಕೊಡುವಾಗ ಬರಿತಾ ಇದ್ದಾರೆ. ಈ 3 ಪ್ರಶ್ನೆಗಳನ್ನ ಏನು ಆ ದೇವಹೂತಿ ದೇವಿ ಮಾಡಿದ್ಲು, ಇದನ್ನ ಬೇರೆ ಯಾರತ್ರಾದ್ರೂ ಮಾಡಬಹುದಾಗಿತ್ತಲ್ವಾ? ಯಾರಾದ್ರೂ ಋಷಿಗಳಲ್ಲಿಯೋ ಅಥವಾ ಬೇರೆ ಯಾರಾದ್ರೂ ದೇವತೆಗಳಲ್ಲಿಯೋ ಈ ಪ್ರಶ್ನೆಯನ್ನ ಮಾಡಬಹುದಾಗಿತ್ತು. ನನ್ನ ಹತ್ರನೇ ಯಾಕೆ ಈ ಪ್ರಶ್ನೆ ಮಾಡಿದಿ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ರೀತಿ ಆಶಂಕೆ ಮಾಡಿಕೊಂಡು ಅದಕ್ಕೆ ನೀನೇ ಇದಕ್ಕೆ ಸಮರ್ಥ. ಯಾಕೆ ಅಂದ್ರೆ ನೀನು ಜ್ಞಾನವನ್ನ ಪ್ರವೃತ್ತಿ ಮಾಡ್ಲಿಕ್ಕೋಸ್ಕರನೇ ಅವತಾರ ಮಾಡಿರ್ತಕ್ಕಂತಹ ಪರಮಪುರುಷನಾದ ನಾರಾಯಣ. ಆದ್ರಿಂದ ಇಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ನೀನೇ ಸಮರ್ಥ ಅಂತ ಅನ್ನೋ ಒಂದು ಭಾವನೆಯಿಂದ ಈಗ ಆ ದೇವಹೂತಿ ದೇವಿ ಭಗವಂತನತ್ನ ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತ ವಿಜಯಧ್ವಜ ತೀರ್ಥರು ಈ ಶ್ಲೋಕಕ್ಕೆ ಪೀಠಿಕೆಯನ್ನ ಕೊಟ್ಟಿದ್ದಾರೆ. ಇದು ಯಾರಿಗೆ ಅಂದ್ರೆ ಮುಮುಕ್ಷುಗಳಿಗೆ, ಎಲ್ಲರಿಗೂ ಅಲ್ಲ. ಮುಮುಕ್ಷುಗಳು, ಮೋಕ್ಷವನ್ನ ಬಯಸ್ತಕ್ಕಂಥವರು ಸಜ್ಜನರು ಯಾರಿದ್ದಾರೆ ಅಂಥವರು ಮಾತ್ರ ಭಗವಂತನಿಂದ ಈ ರೀತಿಯಾದ ಉತ್ತಮವಾದ ಜ್ಞಾನವನ್ನ ಪಡೆದುಕೊಂಡು ತಮ್ಮ ಅಜ್ಞಾನವನ್ನ ಪರಿಹಾರ ಮಾಡಿಕೊಳ್ತಾರೆ. ಹಾಗಾಗಿ ಲೋಕಸ್ಯ ಅಂತ ಇದೆ ಇಲ್ಲಿ. ಲೋಕಸ್ಯ ಮಿಥ್ಯಾಭಿಮತೇಹೇ ಅಚಕ್ಷುಷಃ. ಅಚಕ್ಷುಷಃ ಅಂತಂದ್ರೆ ಜ್ಞಾನ ದೃಷ್ಟಿ ಇಲ್ಲದೆ ಇರತಕ್ಕಂಥವ್ರು. ಮಿಥ್ಯಾಭಿಮತಸ್ಯ, ಮಿಥ್ಯಾಭಿಮತೇಹೇ ಅಂತಂದ್ರೆ ಸುಳ್ಳಾದ ಸ್ವಾತಂತ್ರ್ಯಾಭಿಮಾನವುಳ್ಳವರು. ಅವರಲ್ಲಿ ಸ್ವಾತಂತ್ರ್ಯ ಇಲ್ಲದೆ ಇದ್ರೂ ಕೂಡ ಸ್ವಾತಂತ್ರ್ಯಾಭಿಮಾನ, ಸುಳ್ಳಾದ ಸ್ವಾತಂತ್ರ್ಯಾಭಿಮಾನವುಳ್ಳವರಾಗಿದ್ದಾರೆ.
ಅಂತಹ ಲೋಕಸ್ಯ ಅಂತ. ಲೋಕ ಅಂತಂದ್ರೆ ಲುಕ್ ಪ್ರಕಾಶನೆ ಅಂತ ಒಂದು ಧಾತು. ಆ ಲುಕ್ ಪ್ರಕಾಶನೆ ಅಂತನ್ನೋ ಧಾತುವಿನ ಪ್ರಕಾರ ಪ್ರಕಾಶ ಅಂದ್ರೆ ಜ್ಞಾನ. ಲೋಕಸ್ಯ ಪರಮಾತ್ಮನ ಜ್ಞಾನ ಪ್ರಾಪ್ತಿಯೋಗ್ಯರಾದ ಜನರು ಅಂತರ್ಥ ಲೋಕ ಅನ್ನೋ ಶಬ್ದಕ್ಕೆ. ಪ್ರಕಾಶ ಅಂದ್ರೆ ಜ್ಞಾನ. ಎಂತ ಜ್ಞಾನ? ಭಗವಂತನ ಜ್ಞಾನ. ಆ ಭಗವಂತನ ಜ್ಞಾನ ಪ್ರಾಪ್ತಿಗೆ ಯೋಗ್ಯರಾದ ಯಾರು ಜನ ಇದ್ದಾರೆ ಅವರನ್ನ ಲೋಕ ಅನ್ನೋ ಶಬ್ದದಿಂದ ಇಲ್ಲಿ ಕರೆದಿದ್ದಾರೆ. ಹೀಗೆ ಶಬ್ದಕ್ಕೆ ವಿಜಯ ತೀರ್ಥರು ಎಲ್ಲಾ ಜನರು ಅಲ್ಲ, ಸಾಧಾರಣವಾಗಿ ನಾವು ಸಂಸ್ಕೃತದ ಕೋಶಗಳನ್ನು ನೋಡಿದರೆ ಲೋಕ ಅಂದ್ರೆ ಜನ ಅಂತ ಅಷ್ಟೇ ಅರ್ಥ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಭಾಗವತದ ಲೋಕಸ್ಯ ಮಿಥ್ಯಾಭಿಮತೆ ಅಚಕ್ಷುಷ ಅನ್ನೋ ಲೋಕಸ್ಯ ಅಂತನ್ನೋ ಶಬ್ದಕ್ಕೆ ಯಾರು ಮೋಕ್ಷ ಜ್ಞಾನವನ್ನ ಪರಮಾತ್ಮ ಜ್ಞಾನ ಪ್ರಾಪ್ತಿ ರೂಪವಾದ ಆ ಯೋಗ್ಯತೆ ಯಾರಲ್ಲಿ ಇದೆಯೋ ಅಂತಹ ಜನರನ್ನ ಇಲ್ಲಿ ಲೋಕ ಅಂತ ಕರೆದಿದ್ದಾರೆ. ಅದಕ್ಕೆ ಪ್ರಮಾಣ ಲುಕ್ ಪ್ರಕಾಶನೆ ಅನ್ನೋ ಧಾತು. ಆ ಧಾತುವನ್ನ ಇಟ್ಟುಕೊಂಡು ಆ ಧಾತುವಿನಿಂದ ಲೋಕ ಅಂತ ಲೋಕಸ್ಯ ಮಿಥ್ಯಾಭಿಮತೇರಚಕ್ಷುಷಃ ಚಿರಂ ಪ್ರಸುಪ್ತಸ್ಯ ತಮಸ್ಯ ನಾಶ್ರಯೇ ಶ್ರಾಂತಸ್ಯ ಕರ್ಮಣ್ಯನುವಿದ್ಧಯಾ ಧಿಯಾ ತ್ವಮಾವಿರಾಸಿ ಕಿಲ ಯೋಗ ಭಾಸ್ಕರಃ. ಮೈತ್ರೇಯ ಉವಾಚ ಇತಿ ಮಾತುರ್ವಚಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿಃ ಆಬಭಾಷೆ ಕುರು ಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ದಿತಃ. ಮೈತ್ರೇಯ ಋಷಿಗಳು ವಿದುರನನ್ನ ಕುರಿತು ಹೇಳ್ತಾ ಇದ್ದಾರೆ. ಈ ಹಿಂದಿನಿಂದ ಬಂದದ್ದು ಹಾಗೆ. ವಿದುರನಿಗೆ ಮೈತ್ರೇಯರು ಉಪದೇಶವನ್ನ ಮಾಡ್ತಾ ಇರುವಾಗ ಮಧ್ಯದಲ್ಲಿ ದೇವಹೂತಿ ದೇವಿಗೂ ಮತ್ತು ಭಗವಂತನಿಗೂ ನಡೆದ ಸಂವಾದ ಏನಿದೆ ಆ ಸಂವಾದವನ್ನ ಆ ದೇವಹೂತಿ ದೇವಿಗೆ ಭಗವಂತ ಹೇಳಿದ್ದನ್ನ ಇದುವರೆಗೂ ಹೇಳ್ತಾ ಬಂದಿದ್ದಾರೆ ಅನ್ನೋದನ್ನ ಮೈತ್ರೇಯರು ಹೇಳ್ತಾ ತಮ್ಮ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಹೀಗೆ ತಾಯಿಯಾಗಿರ್ತಕ್ಕಂತಹ ದೇವಹೂತಿ ದೇವಿಯ ನಯವಾದ ಮಾತುಗಳನ್ನ ಕೇಳಿಸಿಕೊಂಡಿರ್ತಕ್ಕಂತಹ ಕಪಿಲ ನಾಮಕನಾದ ಭಗವಂತ ತಾಯಿಯಾಗಿರ್ತಕ್ಕಂತಹ ದೇವಹೂತಿ ದೇವಿ ಆಡಿದ ಮಾತುಗಳು ನಯವಾದ ಮಾತುಗಳು. ಅಂತಹ ಶ್ಲಕ್ಷ್ಣಂ ವಚಃ ಮಾತುಗಳನ್ನ ಕಪಿಲ ನಾಮಕನಾದ ಭಗವಂತ ಕೇಳಿಸಿಕೊಂಡ. ಮಹಾಮುನಿಹಿ ಅಂತಾರೆ. ಕಪಿಲ ಮಹಾಮುನಿ ಸಂತುಷ್ಟನಾದನಂತೆ. ತಾಯಿಯ ಈ ಪ್ರಶ್ನೆಗಳನ್ನ ಪ್ರಶಂಸೆ ಮಾಡಿದ್ದಂತೆ. ಎಂಥ ಒಳ್ಳೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಿ, ಸಜ್ಜನರಿಗೆ ಹಿತವನ್ನ ಉಂಟು ಮಾಡ್ತಕ್ಕಂತಹ ಪ್ರಶ್ನೆ ಅಂತ ಆ ಮಾತುಗಳನ್ನ ಹೊಗಳಿದ್ದಂತೆ. ಪ್ರತಿನಂದ್ಯ ತಾಯಿ ಕೇಳಿದ ಆ ಪ್ರಶ್ನೆಗಳನ್ನ ಚೆನ್ನಾಗಿ ಹೊಗಳ್ತಾ ಇದ್ದಾನೆ. ಯಾಕೆಂದ್ರೆ ಪ್ರಶ್ನೆ ಕೇಳುವಾಗಲೂ ಕೂಡ ಪ್ರಶ್ನೆ ಕೇಳಿದಾಗ್ಲೇ ಗೊತ್ತಾಗಿ ಬಿಡ್ತದೆ ಇವರಲ್ಲಿ ಎಂಥ ಒಂದು ಯೋಗ್ಯತೆ ಇದೆ, ಎಷ್ಟು ಜ್ಞಾನ ಇದೆ, ಎಷ್ಟು ಯೋಗ್ಯತೆ ಇದೆ ಅಂತ ಅನ್ನೋದು ಆ ಪ್ರಶ್ನೆಯನ್ನ ಕೇಳುವಾಗ್ಲೇ ಗೊತ್ತಾಗ್ತದೆ. ದೇವಹೂತಿ ದೇವಿ ಈ ಪ್ರಶ್ನೆ ಸಜ್ಜನರಿಗೆ ಹಿತವನ್ನ ಉಂಟು ಮಾಡ್ತಕ್ಕಂತಹ ಪ್ರಶ್ನೆಯಾಗಿದೆ. ಬಹಳ ಉತ್ತಮವಾದ ಜ್ಞಾನಿಗಳಿಗೆ ಅನುಕೂಲವಾಗುವ ಪ್ರಶ್ನೆ, ಮೋಕ್ಷದ ಜ್ಞಾನಕ್ಕೆ ಬೇಕಾಗುವ ಪ್ರಶ್ನೆ. ಆದ್ರಿಂದ ಪ್ರತಿನಂದ್ಯ ಚೆನ್ನಾಗಿ ಪ್ರಶಂಸೆ ಮಾಡಿದ ಭಗವಂತ ಸಂತುಷ್ಟನಾಗಿ ಪ್ರಶಂಸೆ ಮಾಡಿದ್ದಾನೆ. ಅವಳ ಮೇಲಿನ ಕರುಣೆಯಿಂದ ಕರಗಿ ಹೋದಂತೆ. ಕರುಣಾರ್ದಿತಃ ಅಂತ ಭಗವಂತ ಆ ದೇವಹೂತಿ ದೇವಿಯ ಮೇಲಿನ ಕರುಣೆಯಿಂದ ಕರಗಿ ಬಿಟ್ಟಿದ್ದಾನೆ. ಕರುಣೆಯ ಆರ್ದಿತಃ. ಆರ್ಧ
ಗತೌ ಅಂತ ಒಂದು ಧಾತು. ಕರುಣಾರ್ಪಿತ ಕೃಪೆಯಿಂದ ಮುಳುಗಿ ಬಿಟ್ಟಿದ್ದಾನೆ, ಕೃಪಾ ಹೊರಗಿ ಬಿಟ್ಟಿದ್ದಾನೆ. ಆ ರೀತಿ ಭಗವಂತ ಕಪಿಲ ಮುಂದೆ ಹೇಳುವ ಮಾತನ್ನ ಹೇಳಿದ ಅಂತ ಮೈತ್ರೇಯ ಋಷಿಗಳು ವಿದುರನಿಗೆ ಹೇಳ್ತಾ ಇದ್ದಾರೆ. ಇತಿ ಮಾತುರ್ವಚಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿಃ ಆಬಭಾಷೆ ಕುರು ಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ದಿತಃ. ಶ್ರೀ ಭಗವಾನುವಾಚ ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾವ್ಯತೆ ಸ್ವಭಾವಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭಿದ್ಯತೆ. ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿ ಕೇಳಿದ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮೊದಲು ಅವಳು ಕೇಳಿದ್ದು ಭಕ್ತಿಯೋಗದ ಮಾರ್ಗವನ್ನ ನನಗೆ ಉಪದೇಶ ಮಾಡು ಅಂತ. ಅದು ಮೊದಲನೇ ಪ್ರಶ್ನೆ. ಪುರುಷಾರ್ಥಗಳಲ್ಲಿ ಸಾಧನವಾಗಿರ್ತಕ್ಕಂತಹ ಭಕ್ತಿಯೋಗ ಅದು ಪ್ರಧಾನವಾದದ್ದು. ಆದ್ರಿಂದ ಮೊದಲನೇ ಪ್ರಶ್ನೆ ಅದೇ, ಭಕ್ತಿಯೋಗದ ಪ್ರಶ್ನೆ. ಅದರ ಪ್ರಕಾರಗಳನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಅಲ್ಲಿ ತಾಯಿಯಾದ ದೇವಹೂತಿ ದೇವಿಯನ್ನ ಭಾಮಿನಿ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ ಭಗವಂತ. ಮೊದಲು ಓ ಭಾಮಿನಿ ಅಂದ್ರೆ ಸೌಂದರ್ಯಾದಿ ಗುಣ ಪೂರ್ಣಳಾಗಿರ್ತಕ್ಕಂತಹ ತಾಯಿಯೇ ಅಂತ. ಭಾಮಿನಿ ಅಂತಂದ್ರೆ ಅಮ್ಮ ಅಂತ. ಸೌಂದರ್ಯಾದಿ ಗುಣಗಳಿಂದ ಗುಣ ಪೂರ್ಣಳಾಗಿರ್ತಕ್ಕಂತಹ ನನ್ನ ತಾಯಿಯೇ, ಸಂಸಾರದ ದುಃಖದ ಮೇಲೆ ಕೋಪವನ್ನ ಮಾಡಿಕೊಳ್ತಕ್ಕಂತಹ ಭಾಮಿನಿಯೇ ಅಂತ ಮತ್ತೊಂದು ಅರ್ಥ ಅದಕ್ಕೆ. ಭಾಮಿನಿ ಅಂತಂದ್ರೆ ಶಾಸ್ತ್ರ ಮಾರ್ಗದಲ್ಲಿ ನಿನಗೆ ಅಷ್ಟೊಂದು ಅಪೇಕ್ಷೆ ಇದೆ, ಕೇಳಬೇಕು ಅಂತ. ಆದ್ರಿಂದ ನೀನು ಭಾಮಿನಿ. ಮತ್ತೆ ಸಂಸಾರದಲ್ಲಿ ನಿನಗೆ ವೈರ ಇದೆ, ಕೋಪ ಇದೆ, ಆದ್ರಿಂದ ನೀನು ಭಾಮಿನಿ. ಹೀಗೆ ಭಾಮಿನಿ ಅಂತನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ಹೇಳ್ತಾ ಇದ್ದಾರೆ, ಭಾಮಿನಿ ಸೌಂದರ್ಯಾದಿ ಗುಣ ಪೂರ್ಣೆ ಮನ್ಮಾತಃ. ಸೌಂದರ್ಯಾದಿ ಗುಣಗಳಿಂದ ಪೂರ್ಣನಾದಂತಹ ನನ್ನ ತಾಯಿಯೇ ಅಂತ. ಭಾಮ ಅನ್ನೋ ಶಬ್ದಕ್ಕೆ ಸೌಂದರ್ಯಾದಿ ಗುಣಗಳು ಅಂತಿದೆ. ಇನ್ನೊಂದು ಅರ್ಥ ಶಾಸ್ತ್ರ ಮಾರ್ಗೈಹಿ ಭಾವ್ಯತೆ ನಿರೂಪ್ಯತೆ. ಶಾಸ್ತ್ರದ ಮಾರ್ಗದಲ್ಲಿ ನಿನಗೆ ಬಹಳ ಅಭಿಮಾನ ಇದೆ, ಶಾಸ್ತ್ರದ ಮಾರ್ಗದಲ್ಲಿ ಹೋಗಬೇಕು ಅಂತ ನಿನಗೆ ಅಪೇಕ್ಷೆ ಇದೆ, ಆದ್ರಿಂದಲೂ ನೀನು ಭಾಮಿನಿ. ಬಾಹುವಿದ್ಯೆ ನಿಮಿತ್ತ ಮಾಹ, ಅದು ಮುಂದಿಂದು. ಈ ಇವರು ಯಾದವಾರ್ಯರು ಭಾಮಿನಿ ಅಂತನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಬರೆದಿದ್ದಾರೆ. ಸಂಸಾರಾಖ್ಯೆ ವೈರಿಣಿ ಕೋಪಯುಕ್ತೆ ಸುಂದರಿ ಮಾತಃ ಮಾರ್ಗೈಹಿ ಶಾಸ್ತ್ರ ಮಾರ್ಗೈಹಿ ಭಾವ್ಯತೆ ನಿರೂಪ್ಯತೆ. ಸಂಸಾರ ಎಂಬ ಈ ವೈರಿಯಲ್ಲಿ ಕೋಪವುಳ್ಳಂತವಳು ನೀನು ಅಂತ ಭಾಮಿನಿ ಅಂತನ್ನೋ ಶಬ್ದಕ್ಕೆ ಅರ್ಥ. ಆದ್ರಿಂದ ನಿನಗೆ ಹೇಳತೇನೆ ಕೇಳು. ಜೀವ ಸ್ವರೂಪ ಯೋಗ್ಯತೆಯನ್ನ ತೋರಿಸ್ತಕ್ಕಂತಹ ಸತ್ವರಜಸ್ತಮೋ ಗುಣಗಳ ಭೇದದಿಂದ ಭಕ್ತಿಯೂ ಕೂಡ ನಾನಾ ವಿಧವಾಗಿರ್ತಕ್ಕಂಥದ್ದು ಭಕ್ತಿ ಅಂತ ಹೇಳ್ತಾನೆ. ಮೊದಲು ಭಕ್ತಿ ಯೋಗವನ್ನ ನಿರೂಪಣೆ ಮಾಡು ಅಂತ ಕೇಳ್ದಲ್ಲ, ಆ ಭಕ್ತಿಯಲ್ಲಿ ನಾನಾ ಪ್ರಕಾರಗಳಿದ್ದಾವೆ. ಶಾಸ್ತ್ರಗಳಲ್ಲಿ ಆ ಭಕ್ತಿ ಯೋಗ ನಾನಾ ವಿಧವಾಗಿ ನಿರೂಪಿತವಾಗಿದೆ ಅಂತ ಇದ್ದಾರೆ. ನಾನಾ ವಿಧವಾದ ಭಕ್ತಿಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಆ ರೀತಿ ನಾನಾ ವಿಧತ್ವ ಭಕ್ತಿಯಲ್ಲಿ ಅಂದ್ರೆ, ಜೀವಸ್ವರೂಪ ಯೋಗ್ಯತೆ ಅನ್ನೋದು ನಾನಾ ವಿಧ. ಸತ್ವ ರಜಸ್ಸು ತಮಸ್ಸು ಅಂತ
ಮೂರು ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥವ್ರು ಜೀವರು. ಅವರ ಸ್ವಭಾವ ಅಂತ ಅನ್ನೋದು ಹಾಗೆ ಮೂರು ಗುಣಗಳಿಂದ ಯುಕ್ತವಾಗಿರೋದ್ರಿಂದ ಅವರ ಸ್ವಭಾವಕ್ಕೆ ತಕ್ಕಂತೆ ಭಕ್ತಿಯಲ್ಲಿಯೂ ಕೂಡ ವ್ಯತ್ಯಾಸಗಳಾಗತ್ತೆ. ಹಾಗಾಗಿ ಸತ್ವಾದಿ ಗುಣಗಳಿಂದ ಯುಕ್ತವಾದ ಭಕ್ತಿಯ ಪ್ರಭೇದಗಳು ಕೂಡ ನಾನಾ ವಿಧವಾಗಿದೆ ಎಂಬುದಾಗಿ ಶಾಸ್ತ್ರದಲ್ಲಿ ವಿಧಾನ ಮಾಡಲ್ಪಟ್ಟಿದೆ. ಸ್ವಭಾವ ಗುಣಮಾರ್ಗೇಣ ಪುಂಸಾಂ ಭಾವ ವಿಭಿದ್ಯತೆ. ಭಾವ ಅಂದ್ರೆ ಭಕ್ತಿ. ಪುಂಸಾಂ ಭಾವ ಮನುಷ್ಯರ ಭಕ್ತಿ ವಿಭಿದ್ಯತೆ ನಾನಾ ವಿಧವಾದ ಭೇದವುಳ್ಳದ್ದಾಗಿದೆ. ತಾಮಸಾದಿ ಭೇದೇನ ನಾನಾ ಆಗ್ತದೆ. ಸಾತ್ವಿಕವಾದ ಭಕ್ತಿ, ರಾಜಸ ಭಕ್ತಿ, ತಾಮಸ ಭಕ್ತಿ ಅಂತ ಹೀಗೆ ನಾನಾ ವಿಧವಾದ ಭಕ್ತಿ ಇದೆ. ಯಾಕೆ? ಸ್ವಭಾವ ಗುಣ ಮಾರ್ಗೇಣ, ಅವರವರ ಸ್ವಭಾವ ಗುಣ ಮಾರ್ಗದಿಂದ ಭಕ್ತಿಯು ಕೂಡ ನಾನಾ ವಿಧವಾಗಿದೆ ಅಂತ ಮೊದಲು ಆ ಭಕ್ತಿಯ ನಿರೂಪಣೆಯ ಪ್ರಾರಂಭದಲ್ಲಿ ಭಕ್ತಿಯ ಭೇದಗಳ ಇದ್ದಾವೆ ಅನ್ನೋದನ್ನ ಕಪಿಲ ನಾಮಕನಾದ ಭಗವಂತ ಹೇಳ್ತಾ ಇದ್ದಾನೆ. ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾವ್ಯತೆ ಸ್ವಭಾವ ಗುಣ ಮಾರ್ಗೇಣ ಪುಂಸಾಂ ಭಾವೋ ವಿಭಿದ್ಯತೆ. ಇನ್ನು ಅದರಲ್ಲಿ ಯಾವ್ದು ಭಕ್ತಿಯ ಭೇದಗಳು ಯಾವ್ದು? ತಾಮಸ ಭಕ್ತಿ ಅಂದ್ರೆ ಯಾವುದು? ರಾಜಸ ಭಕ್ತಿ ಅಂದ್ರೆ ಯಾವುದು? ಸಾತ್ವಿಕ ಭಕ್ತಿ ಅಂದ್ರೆ ಯಾವುದು ಅಂತ ಒಂದೊಂದಾಗೆ ನಿರೂಪಣೆಯನ್ನ ಮುಂದೆ ಒಂದೊಂದೇ ಶ್ಲೋಕದಲ್ಲಿ ಮಾಡ್ತಾ ಹೋಗ್ತಾನೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಧನ್ಯವಾದ.